ಸಿಎಂ ಕುರ್ಚಿ ಖಾಲಿಗಿಲ್ಲ ಅಂತ ಎಂಬಿ ಪಾಟೀಲ್ ಪುನರುಚ್ಚರಿಸಿದ್ದಾರೆ. ಹೈಕಮಾಂಡ್ ಹೇಳುವವರೆಗೂ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ. ಬೆಳಗಾವಿಯಲ್ಲಿ ಸಚಿವ ಎಂಬಿ ಪಾಟೀಲ್ರ ಹೇಳಿಕೆ. ಅದೇ ನನಗೆ ಬಿಜೆಪಿ ಪ್ರೆಸಿಡೆಂಟ್ ಕೇಳಿ ಎಷ್ಟು ದಿವಸ ಅವ್ರು ಇರ್ತಾರಂತ ಕೇಳಿ, ಅಶೋಕ್ ಅವ್ರಿಗೆ ಎಷ್ಟು ದಿವಸ ಅವ್ರು ಇರ್ತಾರಂತ ಕೇಳಿ, ನಮ್ಮ ಮುಖ್ಯಮಂತ್ರಿಗಳಂತೂ ಹೇಳಿದ್ದಾರೆ ಏನ್ರಿ, ನಮ್ಮ ಕಾಂಗ್ರೆಸ್ ಮಾಡುವವರೆಗೆ ನಾನು ಇರ್ತೀನಿ ಅಂತ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದಾನೆ. ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ ನಮ್ಮಲ್ಲಿ. ಅದೇ ನಾವು ಬಿಜೆಪಿಯಲ್ಲಿ 3 ಬಾರಿ ಸಿಎಂ ಬದಲಾವಣೆಯಾಗಿದೆ. ಬಿವೈ ವಿಜಯೇಂದ್ರಗೆ ಸಚಿವ ಜಮೀರ್ ಟಾಂಗ್ ಕೊಟ್ಟಿದ್ದಾರೆ. 2008ರಲ್ಲಿ ಎಷ್ಟು ಮುಖ್ಯಮಂತ್ರಿಯಾಗಿದ್ರು ಅಂತ ಹೇಳಲಿ, 2019ರಲ್ಲಿ ಎಷ್ಟು ಜನ ಸಿಎಂ ಆಗಿದ್ದಾರೆ ಅಂತ ನೋಡಿದ್ದೀರಿ. ಕಾಂಗ್ರೆಸ್ನಲ್ಲಿ ಆ ರೀತಿ ಇದೆ ಅಂತ ಅಂದುಕೊಂಡಿದ್ದಾರೆ. ಆದ್ರೆ ಕಾಂಗ್ರೆಸ್ನಲ್ಲಿ ಅಂತಹ ಪರಿಸ್ಥಿತಿಯೇ ಇಲ್ಲ ಅಂತ ಜಮೀರ್ ಮಾತನಾಡಿದ್ದಾರೆ. ಯಾರು ಅದೇನಾಗಿದೆ, ಬಿಜೆಪಿ ಪಕ್ಷದಲ್ಲಿ ಒಂದೊಂದು ನೋಡಿರ್ಬೋದು. 2008ರಲ್ಲಿ ಎಷ್ಟು ಜನ ಮುಖ್ಯಮಂತ್ರಿ ಮಾಡಿದರು, ಆಮೇಲೆ 2019ಇಂದ ಎಷ್ಟು ಜನ ಮುಖ್ಯಮಂತ್ರಿ ಆಗಿದ್ದ ಅವ್ರು ಏನು ತಿಳ್ಕೊಳ್ತಾರೆ, ಅವ್ರ ಪಕ್ಷದಲ್ಲಿ ಮೂರು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ. ಅದೇ ಆ ಕಾಂಗ್ರೆಸ್ ಪಕ್ಷದಲ್ಲೂ ಆ ಪದ್ಧತಿ ಇದೆಯಾ ಅಂತ ತಿಳ್ಕೊಂಡಿರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಏನಕ್ಕೆ ಬಿಜೆಪಿಯಲ್ಲಿ ನೋಡಿರ್ಬೋದು, ಮೊದಲೇ ಬಾರಿ 2008ರಲ್ಲಿ ಯಡಿಯೂರಪ್ಪ ಆದಮೇಲೆ ಜಗದೀಶ್ ಶೆಟ್ಟರ್ ಆದರು, ಯಡಿಯೂರಪ್ಪ ಆದಮೇಲೆ ಜಗದೀಶ್ ಶೆಟ್ಟರ್ ಆದರು, ಜಗದೀಶ್ ಶೆಟ್ಟರ್ ಆದಮೇಲೆ ಸದಾನಂದ ಗೌಡರು ಆದರು, ಮೊನ್ನೆ ಯಡಿಯೂರಪ್ಪ ಆದರು, ಬಸವರಾಜ ಬೊಮ್ಮಾಯಿ ಆದರು. ಅವ್ರು ಏನು ತಿಳ್ಕೊಂಡವ್ರಂದರೆ ಆ ಪಕ್ಷದಲ್ಲಿ ಆ ಪದ್ಧತಿ ಇದೆ, ಕಾಂಗ್ರೆಸ್ ಪಕ್ಷದಲ್ಲಿ ಆ ಪದ್ಧತಿ ಅಂತ. ನಮ್ಮಲ್ಲಿ ಆ ಥರ ಇಲ್ಲ. ಯಾರು ಅದೇನಾಗಿದೆ, ಬಿಜೆಪಿ ಪಕ್ಷದಲ್ಲಿ ಒಂದೊಂದು ನೋಡಿರ್ಬೋದು. 2008ರಲ್ಲಿ ಎಷ್ಟು ಜನ ಮುಖ್ಯಮಂತ್ರಿ ಮಾಡಿದರು, ಆಮೇಲೆ 2019ಇಂದ ಎಷ್ಟು ಜನ ಮುಖ್ಯಮಂತ್ರಿ ಆಗಿದ್ದ ಅವ್ರು ಏನು ತಿಳ್ಕೊಳ್ತಾರೆ, ಅವ್ರ ಪಕ್ಷದಲ್ಲಿ ಮೂರು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ. ಅದೇ ಆ ಕಾಂಗ್ರೆಸ್ ಪಕ್ಷದಲ್ಲೂ ಆ ಪದ್ಧತಿ ಇದೆಯಾ ಅಂತ ತಿಳ್ಕೊಂಡಿರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಏನಕ್ಕೆ ಬಿಜೆಪಿಯಲ್ಲಿ ನೋಡಿರ್ಬೋದು, ಮೊದಲೇ ಬಾರಿ 2008ರಲ್ಲಿ ಯಡಿಯೂರಪ್ಪ ಆದಮೇಲೆ ಜಗದೀಶ್ ಶೆಟ್ಟರ್ ಆದರು, ಯಡಿಯೂರಪ್ಪ ಆದಮೇಲೆ ಜಗದೀಶ್ ಶೆಟ್ಟರ್ ಆದರು, ಜಗದೀಶ್ ಶೆಟ್ಟರ್ ಆದಮೇಲೆ ಸದಾನಂದ ಗೌಡರು ಆದರು, ಮೊನ್ನೆ ಯಡಿಯೂರಪ್ಪ ಆದರು, ಬಸವರಾಜ ಬೊಮ್ಮಾಯಿ ಆದರು. ಅವ್ರು ಏನು ತಿಳ್ಕೊಂಡವ್ರಂದರೆ ಆ ಪಕ್ಷದಲ್ಲಿ ಆ ಪದ್ಧತಿ ಇದೆ, ಕಾಂಗ್ರೆಸ್ ಪಕ್ಷ